ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರಕ್ಕೆ ನಮಗೆ ನವರಾತ್ರಿಗಳಲ್ಲಿ 8ನೇ ದಿನ ತುಂಬ ಅದ್ಭುತವಾಗಿರುತ್ತೆ, ತುಂಬ ಶಕ್ತಿಶಾಲಿಯಾದಂಥ ಒಂದು ದಿನ. ಹಾಗೂ ಶಿವಸ್ವಾಮಿಗೆ ಸೋಮವಾರದ ದಿನ ಅನ್ನೋದು ತುಂಬ ಪ್ರೀತಿಕರವಾದ ದಿನ ಆಗಿರುತ್ತೆ. ಏಕೆಂದರೆ ನಾವು ನವದುರ್ಗೆಯರನ್ನು ಪೂಜಿಸುವಂಥ ಅದ್ಭುತವಾದ ದಿನ ಅಂತ ಹೇಳ್ತೀವಿ. ದುರ್ಗಾ ಮಾತೆ ಬೇರೆ ಯಾರೂ ಅಲ್ಲ, ಶಿವಸ್ವಾಮಿಯ ಪತ್ನಿ ಆಗಿರೋದ್ರಿಂದ ಶಿವಸ್ವಾಮಿಗೂ ಕೂಡ ಅಷ್ಟೇ ನಾವು ಆ ದಿನವನ್ನು ಆರಾಧನೆ ಮಾಡೋದು ಕೂಡ ತುಂಬಾ ಆ ಶಕ್ತಿ ಅನ್ನೋದಿರುತ್ತೆ. ಸಮಸ್ಯೆಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ, ನಮ್ಮ ಕಣ್ಣೀರು ಬಾಧೆಗಳನ್ನು ನಾವು ದೂರ ಮಾಡ್ಕೊಳ್ಳೋದಕ್ಕೆ ತಾಯಿಯನ್ನು ಕೂಡ ಪೂಜಿಸ್ತೀವಿ. ಸೋಮವಾರ ನೋಡಿ, ತಪ್ಪದೆ ಈ ಮುಖ್ಯವಾದಂಥ ಒಂದು ಎಲೆಯ ಮೇಲೆ ನೀವು ನಿಮ್ಮ ಕಿಚನ್ನಲ್ಲಿ ಈ ವಸ್ತುವನ್ನು ಇಡಿ. ಯಾಕಂದರೆ ಶಿವಸ್ವಾಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಲಯಕಾರಕ ಸ್ವಾಮಿಯನ್ನು ಪೂಜೆ ಮಾಡೋದ್ರಿಂದ ನಾವು ಭಕ್ತಿಯಿಂದ ಏನೂ ಇಡಲಿಲ್ಲ ಅಂದರೂ ಸಾಕು, ಆ ತಂದೆಯನ್ನು ಪೂರ್ತಿ ಮನಸ್ಸಿಟ್ಟು ನಾವು ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡ್ರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ದೂರ ಆಗುವಂಥ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬಹುದು. ಸೋಮವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ. ವಾರದಲ್ಲಿ ಮೊದಲನೇ ದಿನ ವರ್ಕಿಂಗ್ ಡೇಗಳಲ್ಲಿ ನಾವು ಲೆಕ್ಕ ಮಾಡ್ಕೊಳ್ಳೋದಾದರೆ, ಆದರೆ ಶಿವಸ್ವಾಮಿಯ ದಿನ ಅಂತ ನಾನು ಮೊದಲೇ ಹೇಳಿದೆ. ಸ್ವಾಮಿಯನ್ನು ನಾವು ಈ ಒಂದು ಅಭಿಷೇಕ ಪ್ರಿಯ ಅಂತ ಕೂಡ ಕರಿತೀವಿ. ಅಭಿಷೇಕವನ್ನು ಮಾಡಿದ್ರೆ ಸಾಕು, ಶಿವಾಲಯಗಳಲ್ಲಿ ನಿಮ್ಗೆ ಹತ್ತಿರದಲ್ಲೇ ಇದ್ದಾಗ ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ, ಈ ಜನ್ಮ ದೋಷಗಳಿರುತ್ತೆ, ಜಾತಕ ದೋಷಗಳಿರುತ್ತೆ, ಶನಿ ದೋಷ ಅನ್ನೋದು ಯಾರಿಗೆ ಜಾಸ್ತಿ ಕಾಡ್ತಾ ಇರುತ್ತೆ ನೋಡಿ, ಶನಿದೇವರ ಆ ಕಷ್ಟಗಳಿಗೆ ಗುರಿಯಾಗಿರುವಂಥವರು ಮೊದಲು ಶಿವಸ್ವಾಮಿಯನ್ನು ಆರಾಧನೆ ಮಾಡಬೇಕು. ಶಿವಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ಯಾವ ಭಕ್ತರಿಗೂ ಕೂಡ ಕಷ್ಟ ಅನ್ನೋದು, ಅದರ ತೀವ್ರತೆ ಅನ್ನೋದು ಬಹಳ ಕಡಿಮೆ ಆಗುತ್ತೆ. ಯಾಕಂದರೆ ಶಿವಸ್ವಾಮಿಯ ಭಕ್ತಾದಿಗಳಿಗೆ ಇದು ಗೊತ್ತೇ ಇರುವಂಥದ್ದು. ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು. ಅದರ ಜೊತೆ ನಾನು ಶಿವಾಲಯಗಳು ಹತ್ತಿರದಲ್ಲೇ ಇದ್ದರೆ ಅಭಿಷೇಕ ಪ್ರಿಯ ಸ್ವಾಮಿ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡೋಗಿ ನೀವು ಬೇಕಂದರೆ ಪಂಚಾಮೃತದ ಅಭಿಷೇಕ ಮಾಡಿಕೊಂಡು ಬರಬಹುದು. ಹಾಲಿನ ಅಭಿಷೇಕ, ಗಂಧಾಭಿಷೇಕ, ಈ ರೀತಿ ಅದು ನಿಮ್ಮ ಶಕ್ತಿಯ ಅನುಸಾರ ನಿಮಗೆ ಬಿಟ್ಟಿದ್ದು ಏನಾದರೂ ಮಾಡ್ಕೊಳ್ಬಹುದು. ಅದು ಯಾವುದು ಆಗಲಿಲ್ಲ ಅಂತ ಹೇಳಿದ್ರು ಕೂಡ ನಾವು ಬರೀ ನೀರಿನಿಂದ ಅಭಿಷೇಕ, ಜಲಾಭಿಷೇಕ ಅಂತ ಮಾಡ್ಕೊಂಡು ಬನ್ನಿ. ನೋಡಿ, ನಿಮಗಿರುವ ಶನಿ ದೋಷಗಳು ಕೂಡ ದೂರ ಆಗುತ್ತೆ. ಅದರ ತೊಂದರೆಯಿಂದ ಏನೆಲ್ಲ ನಾವು ನಷ್ಟ ಅನುಭವಿಸಿರ್ತೀವಿ ಅದೆಲ್ಲವೂ ದೂರ ಆಗುತ್ತೆ. ಇನ್ನು ಮುಖ್ಯವಾಗಿ ರಾತ್ರಿಯಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತೀನಿ. ಶಿವಸ್ವಾಮಿಗೆ ಸೋಮವಾರದ ದಿನಗಳಲ್ಲಿ ಮನೆಯಲ್ಲಿ ಮುಖ್ಯವಾಗಿ ಬೆಳಗ್ಗೆ ಹಾಗೂ ಸಂಜೆ 2 ಸಮಯ ಕೂಡ ದೀಪಾರಾಧನೆ ಮಾಡಬೇಕು. ಯಾರಿಗೆ ಈ ಆರ್ಥಿಕ ಸಮಸ್ಯೆಗಳು ಅನ್ನೋದು ತುಂಬ ಇರುತ್ತೋ ಅವರುಗಳು ಲವಂಗವನ್ನು ಹಾಕಿ ದೀಪ ಹಚ್ಚಿ. ಶಿವಾಲಯಗಳಲ್ಲಿ ಕೂಡ ನಮಗೆ ಎಲ್ರಿಗೂ ಕೂಡ ಹೋಗೋದಕ್ಕಾಗೋದಿಲ್ಲ, ಅಂದರೆ ಶಿವಾಲಯಗಳಿಗೆ ಹತ್ತಿರ ಇರೋದಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಹೋಗಿರೋದಿಲ್ಲ. ಆದರೆ ಮನೆಯಲ್ಲಿ ನೀವು ಈ ರೀತಿ ದೀಪಾರಾಧನೆ ಮಾಡಬಹುದು. ಲವಂಗವನ್ನು ಹಾಕಿ ಸೋಮವಾರದ ದಿನಗಳಲ್ಲಿ ಯಾರು ದೀಪ ಹಚ್ತಾರೋ ಅವರ ಮನೆಯಲ್ಲಿ ಕಷ್ಟಗಳು ಅನ್ನೋದು 80% ಕಡಿಮೆ ಆಗಿಬಿಡುತ್ತೆ. ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಇನ್ನು ಮುಖ್ಯವಾಗಿ ಅಡುಗೆ ಮನೆಯಲ್ಲಿ ಈ ಒಂದು ಎಲೆಯನ್ನು ತಗೊಂಡು ಬಂದು, ನಮಗೆ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅಡುಗೆ ಮನೆ ಅನ್ನೋದು ನಮ್ಮ ಮನೆಯ, ನಮಗೆ ಒಂದು ಹೃದಯದ ಭಾಗ ಅಂತ ಹೇಳಬಹುದು. ನಮ್ಮ ಅಭಿವೃದ್ಧಿಯನ್ನು ನಮ್ಮ ಅಡುಗೆ ಮನೆಯಲ್ಲಿ ಕಂಡುಹಿಡ್ಕೊಳ್ಬಹುದು. ಹಿರಿಯರು ಯಾರಾದರೂ ಬರ್ತಾರೆ ನೋಡಿ, ಅವರ ಎಕ್ಸ್ಪೀರಿಯನ್ಸಿಂದ ಅವರು ಬಾಳಿ ಬೆಳಗಿದಂಥ ಮನೆಗಳನ್ನು ನೋಡಿರ್ತಾರೆ, ಎಷ್ಟೋ ಕಷ್ಟ ಸುಖಗಳನ್ನು ನೋಡಿರ್ತಾರೆ. ಹಿರಿಯರು ನಮ್ಮ ಮನೆಗಳಿಗೆ ಬಂದಾಗ ಮುಖ್ಯವಾಗಿ ಮನೆಯಲ್ಲಿರುವ ಗೃಹಿಣಿ, ದೇವ್ರ ಮನೆ, ಅಡುಗೆ ಮನೆ ಇಷ್ಟನ್ನು ನೋಡಿಬಿಟ್ಟು ಇವರ ಜೀವನದಲ್ಲಿ ಏನು ನಡೀತಾ ಇದೆ, ಏನಿದೆ, ಏನು ಕಳ್ಕೊಂಡಿದ್ದಾರೆ ಎಲ್ಲ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕೆ ಬಂದವರು ಫಸ್ಟು ಕಿಚನನ್ನು ಕೂಡ ನೋಡ್ತಾರೆ, ನಮ್ಮ ಅಡುಗೆ ಮನೆ ನೋಡಿ ಹೇಳುವಂಥದ್ದು ಇರುತ್ತೆ. ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಅಭಿವೃದ್ಧಿಯನ್ನು ಜಾಸ್ತಿ ಮಾಡುತ್ತೆ. ಕಷ್ಟಗಳಿದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ನೀವು
ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವ ಈ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದಕ್ಕೆ ನಮಗೆ ಮುಖ್ಯವಾಗಿ ಶಿವಸ್ವಾಮಿಗೆ ಇಷ್ಟವಾಗಿರುವಂಥ ಈ ಉಮ್ಮತ್ತಿ ಗಿಡದ ಎಲೆ ಅನ್ನೋದು ತುಂಬ ಜನಕ್ಕೆ ಗೊತ್ತು. ಎಲ್ಲಂದರೆ ಅಲ್ಲಿ ಬೆಳೆದೇ ಇರುತ್ತೆ. ಈ ಎಲೆ ಸಿಕ್ಕಿದ್ರೆ ಅದನ್ನು ತಗೊಂಡು ಬನ್ನಿ. ಅದು ಸಿಗಲಿಲ್ಲ ಅಂದರೆ ನೀವು ಅರಳಿ ಎಲೆಯನ್ನು ತಗೊಳ್ಳಿ. ಇವೆರಡರಲ್ಲಿ ಯಾವುದಾದ್ರೂ ತಗೊಳ್ಬಹುದು. ಅಥವಾ ನಿಮ್ಗೆ ಅರಳಿ ಎಲೆ ಕೂಡ ಸಿಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ ದಾಸವಾಳದ ಎಲೆಯನ್ನು ತಗೊಳ್ಳಿ. ಇವು ಮೂರರಲ್ಲಿ ಯಾವುದಾದ್ರೂ. ಮುಖ್ಯವಾಗಿ ಫಸ್ಟು ನೀವು ಉಮ್ಮತ್ತಿ ಎಲೆಯನ್ನು ಅದಕ್ಕೆ ಮಾತ್ರ ಒಂದು ತಗೊಳ್ಳೋದಕ್ಕೆ ಪ್ರಯತ್ನಿಸಿ. ಅದು ಸಿಗಲಿಲ್ಲ ಅಂದರೆ ಈ ಎಲೆಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ಇದನ್ನು ಮಾಡಿಕೊಳ್ಳುವಾಗ ನಾವು ಒಂದು ಶುದ್ಧವಾದ ಮನಸ್ಸಿಂದ ಆಲೋಚನೆಗಳಿಂದ ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ಮನೆಗಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ಅಭಿವೃದ್ಧಿಗಾಗಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಹೆಣ್ಮಕ್ಳು ಮಾಡಿಕೊಂಡಾಗ ಇನ್ನೂ ಜಾಸ್ತಿ ಬೇಗ ಸಮಸ್ಯೆಗಳು ಬಗೆಹರಿಯುತ್ತೆ. ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ಅಂತ ಹೇಳಿದ್ರೆ ನೋಡಿ, ಎಲ್ಲರೂ ಕೂಡ ಒಂದು ಗಂಡಸಾದರೆ ಗಂಡು ಮಕ್ಕಳು ಆಚೆ ದುಡ್ಕೊಂಡು ಬರ್ತಾರೆ, ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತಾರೆ, ಮನೆಯಲ್ಲೂ ಮಾಡ್ತಾರೆ, ಆಚೆ ಹೊರಗಡೆನೂ ಕೂಡ ಮಾಡ್ಕೊಂಡು ಬರ್ತಾರೆ. ಆದರೆ ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲನೂ ಚೆನ್ನಾಗಿರಬೇಕು ಅಂತ ಬಯಸುವಂಥದ್ದು ಹೆಣ್ಮಕ್ಳು. ಆ ಮನೆ ನಂದಾದೀಪ ಅಂತ ಹೇಳಿದ್ರೆ ಅದು ಹೆಣ್ಮಗು ಆಗಿರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು. ಆದರೆ ಹೆಣ್ಮಕ್ಳಿಗೆ ಅದು ಸಾಧ್ಯ ಆಗ್ತಾ ಇಲ್ಲ ಈ ಸಮಯಗಳಲ್ಲಿ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಯಾರೇ ಆಗಿರಬಹುದು ಮಾಡ್ಕೊಳ್ಬಹುದು, ತೊಂದರೆ ಅಂತೂ ಏನೂ ಇಲ್ಲ. ಈ ಎಲೆಯ ಮೇಲೆ ನೀವು ಸ್ವಲ್ಪ ಅರಿಶಿಣವನ್ನು, ದೇವರ ಮನೆಯಲ್ಲಿ ಇರುವಂಥ ಅರಿಶಿಣವನ್ನು ಹಾಕಬೇಕು. ಸ್ವಲ್ಪ ಅರಿಶಿಣ ಅನ್ನೋದು ಗೌರಿ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು. ಇದನ್ನು ಮಂಗಳಕರವಾದ ಕಾರ್ಯಗಳಿಗೆ ನಾವು ಬಳಸೋದ್ರಿಂದ ನಮ್ಮ ಮನೆಯಲ್ಲೂ ಕೂಡ ತುಂಬ ಶುಭ ಸುದ್ದಿಗಳನ್ನು, ನಾವು ಮಂಗಳ ಕಾರ್ಯಗಳನ್ನು ಮಾಡೋದಕ್ಕೂ ಕೂಡ ಅನುವು ಮಾಡಿಕೊಡುತ್ತೆ. ಇನ್ನು ಸಾಸಿವೆಯನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ಸಾಸಿವೆ ನಮಗೆ ಶತ್ರುಗಳಿದ್ದರೆ ಅಥವಾ ಏನಾದರೂ ಕಷ್ಟಗಳು ಅನ್ನೋದು ಕಪ್ಪು ನೆರಳು ಅಂತ ಹೇಳ್ತೀವಲ್ವ, ಅದನ್ನು ಹೋಗ್ಲಾಡಿಸೋದಕ್ಕೆ ನೀವು ಸಾಸಿವೆಯನ್ನು ಸ್ವಲ್ಪ ತಗೊಳ್ಳಿ. ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಮೊಗ್ಗಿರುವಂಥ 2 ಲವಂಗಗಳನ್ನು ತಗೊಳ್ಳಿ. ಇದನ್ನು ಪ್ಲೇಟಲ್ಲಿ ಇಟ್ಬಿಟ್ಟು, ಎಲೆ ಇಟ್ಬಿಟ್ಟು ಅದರ ಮೇಲೆ ಈ ವಸ್ತುಗಳನ್ನು ಹಾಕ್ಬಿಟ್ಟು ನೀವು ಸ್ಟವ್ ಮೇಲೇನಾದರೂ ಇಡಬಹುದು ಅಥವಾ ಸ್ಟವ್ ಕೆಳಗಡೆನಾದರೂ ಇಡಬಹುದು, ಸ್ಟವ್ ಪಕ್ಕದಲ್ಲಾದರೂ ಇಡಬಹುದು. ಒಟ್ಟಿನಲ್ಲಿ ಅಡುಗೆ ಮನೆಯಲ್ಲಿ ಒಂದು ಸ್ವಚ್ಛವಾಗಿರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ಇಡಿ. ಸಾಧ್ಯವಾದರೆ ನೀವು ಕ್ಲೀನಾಗಿ ಎಲ್ಲ ಒರೆಸಿರ್ತೀರಲ್ವ, ಅದ್ರ ಮೇಲೆ ರಂಗೋಲಿ ಹಾಕ್ಬಿಟ್ಟು ಬೇಕಂದರೆ ಇಡಬಹುದು ಸ್ನೇಹಿತರೆ. ಅಕ್ಕಿ ಹಿಟ್ಟಿನ ರಂಗೋಲಿ ಅಥವಾ ಸಾಧಾರಣವಾದ ರಂಗೋಲಿ ಪುಡಿಯಿಂದ ರಂಗೋಲಿ ಅದ್ರ ಮೇಲೆ ಇಡಿ. ಮಾರನೆಯ ದಿನ ನಿಮ್ಮ ಮನೆಯಲ್ಲಿರುವ ಎಲ್ಲ ಕಷ್ಟಗಳನ್ನು, ಕಪ್ಪು ನೆರಳನ್ನು ಎಳ್ಕೊಂಡಿರುತ್ತೆ. ಜ್ಯೇಷ್ಠಾದೇವಿ ಹೊರಟೋಗಿರ್ತಾಳೆ, ಮಹಾಲಕ್ಷ್ಮಿ ಮನೆಯಲ್ಲಿ ತಾಂಡವವಾಡ್ತಾಳೆ. ಇದನ್ನು ತಗೊಂಡೋಗಿ ಮಾರನೇ ದಿನ ಗಿಡಗಳ ಹತ್ರ ಎಲ್ಲಾದರೂ ಹಾಕ್ಬಿಡಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.